ಹಲೋ ಎವ್ರಿವಾನ್, ವೆಲ್ಕಮ್ ಟು ಶಿಲ್ಪ ವ್ಲಾಗ್ಸ್. ನಿಮಗೇನಾದರೂ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ನಿಮಗೆ ತುಂಬ ಈಸಿಯಾಗಿ ಆಗುವಂಥ ಸೋಯಾ ಚಂಕ್ಸ್ ಪಲಾವ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೋಯಾ ಚಂಕ್ಸ್ ಪಲಾವ್ ಮಾಡೋದು ತುಂಬಾ ಈಸಿ. ಫಸ್ಟು ನಾವು ಸೋಯಾ ಚಂಕ್ಸ್ನ ತೊಗೊಬಂದು ಅದನ್ನು ತಣ್ಣೀರಲ್ಲಿ ಒಂದು 10 ನಿಮಿಷ ನೆನೆಸ್ಬೇಕು. ಅದಾದಮೇಲೆ ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಟೊಮೊಟೊ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಇಷ್ಟು ಬೇಕು. ಫಸ್ಟಿಗೆ ನಾವು ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಈ ಮೂರನ್ನು ಸಹ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಇದನ್ನೆಲ್ಲ ಸಹ ನಾವು ಮಸಾಲೆ ಪದಾರ್ಥಗಳನ್ನ ಹಾಕಬೇಕು. ನಂತರ ಅದಾದಮೇಲೆ ಈರುಳ್ಳಿ ಹಾಕಬೇಕು, ಆಮೇಲೆ ಟೊಮೊಟೊ ಇಷ್ಟನ್ನೆಲ್ಲ ನಾವು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಇನ್ನು ಇದಾದಮೇಲೆ ಸೋಯಾ ಚಂಕ್ಸ್ ಸಹ ಹಾಕಬೇಕು. ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಹಾಕಿ, ಇನ್ನು ಅದಾದಮೇಲೆ ಸೋಯಾ ಚಂಕ್ಸ್ನ ಹಾಕಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಇನ್ನು ಹಾಗೆ ಫ್ರೈ ಮಾಡ್ತಾನೆ ಇರಬೇಕು. ಇನ್ನು ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಗರಂ ಮಸಾಲ 3 ಹಾಕ್ಬೋದು. ನಾವಿಲ್ಲಿ ಅಚ್ಕಾರದ ಪುಡಿನ ಸ್ಕಿಪ್ ಮಾಡಿದ್ದೀವಿ, ನೀವು ಬೇಕಾದರೆ ಹಾಕ್ಬೋದು. ಇದನ್ನೆಲ್ಲ ಫ್ರೈ ಮಾಡಿದ ನಂತರ ನಾವು ಪೇಸ್ಟ್ ಮಾಡಿರುವಂಥ ಪುದೀನ, ಕೊತ್ತಂಬರಿ, ಹಸಿಮೆಣಸಿಕಾಯಿ ಇದನ್ನೆಲ್ಲ ಹಾಕಿ ಪೇಸ್ಟ್ ಮಾಡಿರ್ತೀವಲ್ಲ, ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಇನ್ನೂ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು 5 ನಿಮಿಷ ತನಕ ಫ್ರೈ ಆಗೋವರೆಗೂ ನಾವು ಹಾಗೆ ಬಿಟ್ಟಿರಬೇಕು. ಇನ್ನು ಅದಾದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕಿ ಒಂದು 2 ವಿಷಲ್ ಕೂಗಿಸಿದ್ರೆ